ಶಾಸಕ ಮುನಿರತ್ನ ವಿರುದ್ಧದ ಜಾತಿ ನಿಂದನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಕ್ಕಲಿಗ ಶಾಸಕರು ಸಚಿವರು ಅವರ ನಿಯೋಗ ಭೇಟಿ ಕೊಟ್ಟಿತ್ತು ಇವತ್ತು. ಕಾಂಗ್ರೆಸ್ ಶಾಸಕರು ಮತ್ತೆ ಸಚಿವರ ನಿಯೋಗ ಸಿಎಂ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಸಿಎಂ ಭೇಟಿ ಆದ ನಂತರ ಸಚಿವ ಎಂಸಿ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಒಕ್ಕಲಿಗ ಎಸ್ಸಿ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಒಕ್ಕಲಿಗ ಸಮುದಾಯದ ಕೆಲವು ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಾವಿವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ. ಕಾರಣ ಇಷ್ಟೇ, ಏನು ರಾಜರಾಜೇಶ್ವರಿ ನಗರದ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಮುನಿರತ್ನ ಅವರ ಆಡಿಯೋ ಅಲ್ಲಿ ಏನು ಇವತ್ತು ಬಂದಿದೆ, ಒಕ್ಕಲಿಗ ಸಮುದಾಯ ಮತ್ತು ಪರಿಶಿಷ್ಟ ಜಾತಿಯ ವಿಚಾರದಲ್ಲಿ ಇವತ್ತೇನು ಅವರು ಮಾತಾಡಿರ್ತಕ್ಕಂಥ ಮಾತುಗಳು ಇವತ್ತು ಎಲ್ಲರಿಗೂ ಇವತ್ತು ಭಾಳಷ್ಟು ಇವತ್ತು ನೋವಾಗಿದೆ. ಆ ವಿಚಾರವಾಗಿ ಈಗಾಗಲೇ ಸರ್ಕಾರ ಅವರ ಮೇಲೆ ಕಾನೂನು ರೀತಿಯ ಈಗಾಗಲೇ ಕ್ರಮ ತೆಗೆದುಕೊಂಡು ಈಗ ಅವರನ್ನು ಬಂಧಿಸ್ತಕ್ಕಂಥ ಕೆಲಸ ಆಗಿದೆ. ಇದು ಈಗ ಒಂದು ಮಾತ್ರ ವಿಚಾರ ಆಚೆ ಬಂದಿದೆ, ಆದರೆ ಭಾಳಷ್ಟು ಅವರು ಈ ಹಿಂದೆಯೂ ಕೂಡ ಭಾಳಷ್ಟು ಹಲವಾರು ಸಂದರ್ಭಗಳಲ್ಲಿ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಕ್ಕಂಥದ್ದು, ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಭಾಳ ಹೀನಾಯವಾಗಿ ಬರೀ ಒಂದೆರಡು ಸಮುದಾಯ ಅಲ್ಲ, ಯಾರು ಸಿಕ್ಕಿದ್ರೆ ಯಾರು ಬೇಕಾದರೂ ಅವರು ಹೀನಾಯವಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಈಗ ಸಹೋದರರ ನಡುವಿನ ಸ್ನೇಹ ಸಂಬಂಧ ಯಾವ ರೀತಿ ಇತ್ತು ಏನು ಎತ್ತ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಸೋದರ ಅವ್ರಿಗೂ ಮತ್ತು ಮುನಿರತ್ನಗೂ ಆಗದೇ ಇಲ್ಲ. ಸೊ ಅಂಥದ್ರಲ್ಲಿ ಏನು ಅಂದರೆ ಬಹಳಷ್ಟು ಸಂಗತಿ. ರಾಜಕೀಯ ಅಂದರೆ ಹೆಂಗೆ ಅಂತಂದರೆ ಒಬ್ರಿಗೊಬ್ರು ಕಾಯ್ತಾ ಇರ್ತಾರೆ, ಏನಾದರೂ ಸಿಗ್ತವ ಏನೋ ಎತ್ತ ಅಂತ. ಸಿಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಆಗುತ್ತೆ. ರಾಜಕಾರಣಿಗಳು ಮಾತಾಡುವಂಥ ಸಂದರ್ಭದಲ್ಲಿ 10 ಬಾರಿ ಯೋಚನೆ ಮಾಡಿ ಮಾತಾಡಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು.